ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಟಾಪಿಕ್ ಅಂದರೆ, ನನ್ನ ಮಗಳು ಸ್ಕೂಲಲ್ಲಿ ಸೈನ್ಸ್ ಎಕ್ಸ್ಪೋ ಇದ್ದಿದ್ದ ಕಾರಣ ನಾವು ಸ್ಕೂಲಿಗೆ ವಿಸಿಟ್ ಮಾಡೋಣ ಅಂತ ಹೋಗಿದ್ವಿ. ನಮಗೆ ಮುಂಚೆನೇ ಮೆಸೇಜ್ ಕೂಡ ಹಾಕಿದ್ರು, ಯಾಕಂದರೆ ಪೇರೆಂಟ್ಸ್ ಕೂಡ ಬಂದುಬಿಟ್ಟು ಮಕ್ಕಳು ಹೇಗೆಲ್ಲ ಮಾಡಿದ್ದಾರೆ ಅಂತ ನೋಡ್ಬೋದು ಅಂತ. ಹಾಗಾಗಿಬಿಟ್ಟು ನಾನು ಮತ್ತು ಪಲ್ಲವಕ್ಕ ಇಬ್ಬರೂ ಕೂಡ ಹೋಗೋಣ ಹೇಗಿದೆ ಅಂತ ಹೋದ್ವಿ. ಅಂದರೆ ಪಾಪ ಇವರು 2 ಅವರಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಏನು ಅಂದ್ಕೊಂಡಿದ್ದು, ಪೇರೆಂಟ್ಸ್ ಮಾತ್ರ ಅಲ್ಲ, ಈಗ ಇಷ್ಟೆಲ್ಲ ಬಂದುಬಿಟ್ಟು ನೋಡ್ತಾರೆ ಅಂತ. ಎಲ್ಲರೂ ಕೂಡ ನೋಡ್ಕೊಂಡು ಹೋದ್ಮೇಲೆ ನಮಗೆ ನೋಡೋದಕ್ಕೆ ಅವಕಾಶ ಇತ್ತು. ಹಾಗಾಗಿಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ, ಎಲ್ಲ ಮಕ್ಕಳು ಹೇಗೆ ಮಾಡಿದ್ದಾರೆ ಅಂತ. ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಕೆಲವರು ಮಾಡಿಸಿದ್ರು ಅಮೌಂಟ್ ಕೊಟ್ಬಿಟ್ಟು, ಇನ್ನು ಕೆಲವ್ರು ಏನು ಮಾಡಿದ್ರು, ಅವ್ರ ಅಮ್ಮನೇ ಮಾಡಿಕೊಟ್ಟಿದ್ರಂತೆ. ಯಾರಾದ್ರೂ ಮನೆಯಲ್ಲೇ ಮಾಡಿಸಿದ್ರು, ಆಲ್ಮೋಸ್ಟ್ ಮನೆಯಲ್ಲೇ ಮಾಡಿಸಿದ್ರು. ಒಂದು 5-6 ಅಮೌಂಟ್ ಕೊಟ್ಟು ಮಾಡಿಸಿದ್ರು. ಹಾಗೆ ತುಂಬ ಚೆನ್ನಾಗಿ ಮಾಡಿದರು. ಎಲ್ಲನೂ ಅಷ್ಟೇ, ಒಂದಕ್ಕಿಂತ ಒಂದು ಪೇರೆಂಟ್ಸು ಡಿಫ್ರೆಂಟಾಗಿ ಯೋಚನೆ ಮಾಡಿ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಎಲ್ಲ ಮಕ್ಕಳಿಗೂ ಒಂದೇ ಟಾಪಿಕ್ ಕೂಡ ಇರಲಿಲ್ಲ. ಒಂದು ಮಗುಗೆ ಒಂಥರ ಟಾಪಿಕ್ ಇದ್ದರೆ ಇನ್ನೊಂದು ಮಗುಗೆ ಬೇರೆ. ಹಾಗಾಗಿಬಿಟ್ಟು ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗೋಯಿತು. ಎಲ್ಲ ಮಕ್ಕಳೂ ಅಷ್ಟೇ ನಮ್ಗೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು. ಹಾಗೂ ಇನ್ನು ಕೆಲವು ಮಕ್ಕಳು ತುಂಬ ಚೇಷ್ಟೆ ಮಾಡ್ತಿದ್ರು. ಏನಂದರೆ ಪೇರೆಂಟ್ಸ್ಗಳೆಲ್ಲ ಮಾಡಿಟ್ಟಿದ್ರಲ್ಲ, ಅದೆಲ್ಲ ಕಿತ್ತಾಕೋದೆಲ್ಲ ಮಾಡ್ತಾಯಿದ್ರು. ಇದೇ ನೋಡಿ, ಇದು ಟೀಚರ್ಸ್ ಮಾಡಿದ್ದು ವಿದ್ಯಾಸೌಧ ಸ್ಕೂಲಿಂದು. ನಂತರ ಇದು ಗುಡ್ ಹ್ಯಾಬಿಟ್ಸ್ ಬ್ಯಾಡ್ ಹ್ಯಾಬಿಟ್ಸ್, ಇದು ಸ್ವಲ್ಪ ನೇಸರನ್ ಟೈಪೇ, ಆದರೆ ಚೇಂಜ್ ಮಾಡಿದರು. ಅವರಮ್ಮನೂ ಅಷ್ಟೇ. ಆಮೇಲೆ ನಾವು ನೋಡ್ತಾಯಿದ್ವಿ, ಇದೊಂಥರ ಡಿಫ್ರೆಂಟಾಗಿ ಮಾಡಿದರು. ಗುಡ್ ಹ್ಯಾಬಿಟ್ಸ್ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಅವ್ರು ತುಂಬ ಅಂದರೆ ತುಂಬಾ ಮಾಡಿದರು. ನೇಸರ್ಗೆ ನೋಡಿ ಅವ್ರ ಅಮ್ಮ ವೀಡಿಯೋ ಮಾಡ್ಕೊತಾ ಇದ್ದಾರೆ, ಅವಳು ಫೋಸ್ ಕೊಡ್ತಾ ಇದ್ದಾರೆ. ನಂತರ KR ಪುರಮಲ್ಲಿ ವಿದ್ಯಾಸೌಧದ್ದೇ ಒಂದು ಬ್ರ್ಯಾಂಚ್ ಇದೆ. ಆ ಮಕ್ಕಳು ಮತ್ತು ವಿದ್ಯಾಸೌಧದ್ದೇ ಹೈಸ್ಕೂಲ್ ಮಕ್ಕಳು ಎಲ್ಲರೂ ವಿಸಿಟ್ ಮಾಡೋಕ್ಕೆ ಅವಕಾಶ ಇತ್ತು. ಹಿಂದೆ ಸ್ಕೂಲ್ ಇದೆ, ಇದ್ರದ್ದು ಬರೀ ಕಿಡ್ಸ್ ಮಕ್ಕಳು ಮಾತ್ರ ಫ್ರಂಟಲ್ಲಿದೆ. ಇನ್ನು ಮಿಕ್ಕಿದ್ದು ಫಸ್ಟ್ ಸ್ಟ್ಯಾಂಡರ್ಡಿಂದ ಬ್ಯಾಕ್ ಸೈಡ್ ಇರುತ್ತೆ ವಿದ್ಯಾಸೌಧ ಸ್ಕೂಲ್ದು. ಅವರೆಲ್ಲರೂ ಅಷ್ಟೇ ಒನ್ ಬೈ ಒಂದು ಮಕ್ಕಳು ಒಂದು ಕ್ಲಾಸ್ ಬಂದು ಹೋದ ತಕ್ಷಣ ಇನ್ನೊಂದು ಕ್ಲಾಸ್ ಬರೋದು, ಎಲ್ಲರೂ ಕೂಡ ವಿಸಿಟಿಂಗ್ ಮಾಡ್ತಾನೇ ಇದ್ದರು. ಇದು ಆ್ಯಕ್ಚುಲಿ ಎಲ್ಲರಿಗೂ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಅಂದರೆ ಇದೇನೆ. ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ, ಟೀಚರ್ಸ್ ಎಲ್ಲರೂ ಹ್ಯಾಡ್ ಮಾಡ್ಕೊಬಿಟ್ಟು, ಇವರೆಲ್ಲ ಟೀಚರ್ಸೇ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದು. ಈ ಮಗು ಅವ್ರ ಅಮ್ಮನೇ ಮಾಡಿದ್ದಂತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಆ್ಯಕ್ಚುಲಿ ಅಂದ್ಕೊಂಡಿದ್ದು ಏನು ಅಂದರೆ, ಇದು ಟೀಚರ್ಸ್ ಯಾರು ಮಾಡಿರ್ಬೋದು ಅಂತ. ಆದರೆ ಟೀಚರ್ಸ್ ಮಾಡಿರಲಿಲ್ಲ, ಅವರ ಅಮ್ಮನೇ ಮಾಡಿದ್ದಂತೆ. ಕೊನೆಗೆ ಹೇಳುತ್ತೆ ಮಗು, ಇಲ್ಲ ನಾನೇ ಮಾಡಿದ್ದು, ನಮ್ಮಮ್ಮನೇ ಮಾಡಿಕೊಟ್ಟಿದ್ದು ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ಎಲ್ಲರೂ ಅಷ್ಟೇ ಅಲ್ಲಿಗೆ ಬಂದ ತಕ್ಷಣ ಸ್ಟಾಪ್ ಆಗಿಬಿಡೋರು. ನಂತರ ನೋಡಿ, ಆ್ಯಕ್ಚುಲಿ ಇವೆಲ್ಲ ಟೀಚರ್ಸ್ ಮಾಡಿರೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಆ ಟಾಪಿಕ್ಕಿಗೆ ಸಂಬಂಧಪಟ್ಟಿದ್ದೆಲ್ಲನೂ ಅಷ್ಟೇ. ಅವರೂ ಕೂಡ ಪಾಪ 5 ನಿಮಿಷನೂ ಕೆಲಸ ಇಲ್ದಲೆ ಅವರು 1 ತಿಂಗಳಿಂದ ವರ್ಕ್ ಮಾಡ್ತಾನೇ ಇದ್ದರು. ನಂತರ ಇಲ್ಲಿ ನೋಡೋಕ್ಕಾಗಲಿಲ್ಲ, ಯಾಕಂದರೆ ಮಕ್ಕಳು ತುಂಬ ಜನ ಬರ್ತಾಯಿದ್ರು. ನೋಡಿ, ಆಲ್ಮೋಸ್ಟ್ ಕೆಲವು ಮಕ್ಕಳು ಎಲ್ಲ ತೆಗೆದು ಬಿಡ್ತಾಯಿದ್ರು, ಅವ್ರಿಗೆ ಗೊತ್ತಾಗಲ್ವಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ. ಹಾಗಾಗಿಬಿಟ್ಟು ಕೆಲವೊಂದೊಂದು ಏನಾಗ್ತಿತ್ತು ಅಂದರೆ, ಎಲ್ಲನೂ ಕೆಳಗಡೆ ಬಿದ್ದೋಗ್ತಾಯಿತ್ತು. ನಂತರ ಪಕ್ಕದಲ್ಲಿರೋ ಮಕ್ಕಳೆಲ್ಲ ಕಿತ್ತಾಕೋರಂತೆ. ಇದೂ ಅಷ್ಟೇ ತುಂಬ ಚೆನ್ನಾಗಿತ್ತು ರೆಸ್ಟೋರೆಂಟ್. ಆಮೇಲೆ ಇದು ಹಳ್ಳಿ ಶೈಲಿದು ಎಲ್ಲ ಅಷ್ಟೇ, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಮಕ್ಕಳು ಕೂಡ ಅಷ್ಟೇ ತುಂಬ ಖುಷಿಯಾಗಿ, ಅವ್ರಿಗೇನೋ ಒಂಥರ ಎಕ್ಸೈಟ್ಮೆಂಟ್. ಆ್ಯಕ್ಚುಲಿ ಅದು ಅವ್ರು ಮಾಡಿಲ್ಲ, ಆದರೆ ಪೇರೆಂಟ್ಸ್ ಮಾಡಿರೋದಲ್ವ. ಆದ್ರೂ ಅದ್ರ ಮುಂದೆ ಕೂರಿಸ್ಬಿಟ್ಟು ಟೀಚರ್ಸ್ಗಳು ಅಷ್ಟೇ ಎಲ್ಲರ ಹತ್ರನೂ ಈ ಟಾಪಿಕ್ಕಿಗೆ ಸಂಬಂಧಪಟ್ಟಿದ್ದು ಏನೇನು ಬರುತ್ತೆ ಮಾತಾಡಿಸ್ಬಿಟ್ಟು ಪೇರೆಂಟ್ಸಿಗೆ ವೀಡಿಯೋ ಕಳಿಸ್ತಿದ್ರು. ನನ್ನ ಮಗಳದ್ದು ಅಷ್ಟೇ ವೀಡಿಯೋ ಇದು ಎಲ್ಲನೂ ಕಳಿಸ್ತಾಯಿದ್ರು. ಇದು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ಮಾಡಿದ್ದಾರೆ ಅಂದರೆ, ಎಷ್ಟು ಚೆನ್ನಾಗಿದ್ದು ಅಂದರೆ ಎಲ್ಲ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದು. ಇದು ಅಷ್ಟೇ ಮನೇದು ನೋಡಿ, ಮನೆಯದೇ ಆಗಲಿ ಒಂದೇ ಟಾಪಿಕ್ ಎಲ್ಲೂ ರಿಪೀಟ್ ಆಗಿಲ್ಲ, ಬೇರೆ ಬೇರೆ ಟಾಪಿಕ್ ಕೊಟ್ಟಿದ್ದಾರೆ. ಇದು ಅಷ್ಟೇ ಹಾಸ್ಪಿಟಲ್ ಒಬ್ರಿಗೆ ಕೊಟ್ಟಿದ್ರೆ ಡಾಕ್ಟರ್ ಒಬ್ರಿಗೆ ಕೊಡೋರು. ಯಾಕಂದರೆ ಇವೆಲ್ಲ ವಿತ್ ಕಾಸ್ಟ್ಯೂಮ್ ಇರೋದು ಡಾಕ್ಟರ್ದೆಲ್ಲ. ಇವಳ್ದಿರಲಿಲ್ಲ, ಇವಳು ನನ್ನ ಮಗಳು ಕ್ಲಾಸ್ಮೇಟ್ಸೇ. ಹಾಗಾಗಿಬಿಟ್ಟು ಅವಳಿಗೆ ಹೇಳ್ತಾಯಿದ್ದೆ, ಅವಳು ಡಾಕ್ಟರ್ ಗೆಟಪ್ ಹಾಕಿದ್ಲಲ್ಲ, ನೀನು ಫೋಟೋನೇ ಕೂರಿಸ್ಬೋದಿತ್ತಲ್ಲ ಅಂತ ಹೇಳ್ತಾಯಿದ್ದೆ. ನಂತರ ನನ್ನ ಮಗಳು ನೋಡಿ, ಅವಳ ಫ್ರೆಂಡ್ ಜೊತೆ ಎಲ್ಲ ಮಾತಾಡ್ಕೊಂಡು ಕೂತ್ಕೋತಿದ್ಲು. ನಾನು ಬಂದ ತಕ್ಷಣ ಜಾಸ್ತಿ ಅಲ್ಲಿ ಇಲ್ಲಿ ಓಡಾಡೋದೆಲ್ಲ ಮಾಡ್ತಾಯಿದ್ಲು. ನಂತರ ಅವರು ಮ್ಯಾಮ್ ಬೈತಾರೆ, ಹೋಗು ಮಗಳೇ ನಿಮ್ಮ ಪ್ಲೇಸಲ್ಲಿ ಕೂತ್ಕೋ ಅಂತ ಹೇಳ್ಬಿಟ್ಟು ಅವಳ ಪ್ಲೇಸಿಗೆ ಕಳಿಸ್ದೆ. ಇದು ಅಷ್ಟೇ, ನಾವೀಗ ಫೋಟೋ ಎಲ್ಲ ಈಗ ಪೇರೆಂಟ್ಸ್ ಮಕ್ಕಳು ಕರ್ಕೊಂಡು ಹೋಗೋಕ್ಕೆ ಬರ್ತಾರಲ್ಲ ವಿಸಿಟಿಂಗ್ ಎಲ್ಲ, ಆವಾಗ ಇಲ್ಲಿ ಬಂದು ನಾವು ಈಗ ಫೋಟೋ ತೆಕ್ಕೋಬೋದು. ಅದಕ್ಕೋಸ್ಕರ ಟೀಚರ್ಸೇ ರೆಡಿ ಮಾಡಿರೋದು. ಇದು ಅಷ್ಟೇ ಬಟರ್ಫ್ಲೈ ಏನೋ ಒಂಥರ ಚೆನ್ನಾಗಿತ್ತು.
ಹಾಗಾಗ್ಬಿಟ್ಟು ಇಲ್ಲೇ ನಾವು ಕೆಲವೊಂದೊಂದು ಫೋಟೋಸು ಇವು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಆ ಥರ ಇದು ಅಷ್ಟೇ ಎಷ್ಟು ಚೆನ್ನಾಗಿತ್ತು ಅಂದರೆ ಇದು ರಿಯಲ್ಲಾಗೆ ಮಾಡಿರೋ ಥರನೇ ಇತ್ತು, ರಿಯಲ್ ಥರನೇ. ಅದಕ್ಕೆ ಕೇಳ್ತಾಯಿದ್ದು ಯಾರು ಮಾಡಿದ್ದು ಇದು ಅಂತ. ಆ ಮಗು ಹೇಳ್ತಿದ್ದಿಲ್ಲ ನಮ್ಮಮ್ಮ ಮಾಡಿದ್ದು ಅಂತ. ನೋಡಿ ಚೆನ್ನಾಗಿತ್ತು. ಇವೆಲ್ಲ ಸ್ವಲ್ಪ ಪ್ಲೇದು ಗೇಮ್ಸ್ ಇರುತ್ತಲ್ಲ ಆ ಥರ ಇದ್ದಿದ್ದು. ಇದೇ ನೋಡಿ ನನ್ನ ಮಗಳದು. ಆ್ಯಕ್ಚುಲಿ ಇದು ಪಲ್ಲವ್ಯಕ್ಕ ಮಾಡಿಕೊಡೋದು. ಅದನ್ನು ನನ್ನ ಮಗಳು ನೋಡಿ ಹೇಗೆ ಹಿಡ್ಕೊಂಡವಳೆ ಅಂತ. ಅಲ್ಲಿ ಬಾಲ್ ಇರುತ್ತೆ, ಬಾಲೆಲ್ಲ ತೆಗ್ದು ಕಿತ್ತಾಕ್ಬಿಡ್ತಾ ಇರ್ತಾರೆ. ಎಲ್ಲ ಮಕ್ಕಳು ಅಷ್ಟೇ. ಹೇಗೆ ಏನಾದರೂ ಕೈಗೆ ಸಿಕ್ಬಿಟ್ರೆ ಅದನ್ನು ನೋಡಿ ಆ ಮಗು, ಅದು ಬಾಲ್ ಅದು ಆ್ಯಕ್ಚುಲಿ ಅವಳು ಇಟ್ಕೊಂಡು ಆಟ ಆಡ್ತಾ ಇರ್ತಾಳೆ. ಈಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅವಳಿಗೆ ಗೊತ್ತಾದ ತಕ್ಷಣ ಬಾಲ ಇಲ್ಲಿದ್ದಿದ್ದು ಅಂತ ಅಲ್ಲಿ ಇಡ್ತಾರೆ. ಎಲ್ಲ ಮಕ್ಕಳು ಅಷ್ಟೇ, ಕೈ ಅವ್ರಿಗೆ ನಿಲ್ತಾನೆ ಇರಲಿಲ್ಲ. ಆಲ್ಮೋಸ್ಟ್ ಎಲ್ಲನೂ ಕೈ ಸಿಕ್ಕಿದೆಲ್ಲ ತೆಗೆದು ಬಿಡೋರು. ಇನ್ನು ಕೆಲವರು ಶ್ರಮನೇ ಬೇಡ ಅಂತ ರಿಯಲಾಗಿ ತಂದು ಇಟ್ಬಿಡೋರು. ನಾನು ಹೇಳಿದ್ನಲ್ಲ ಆಗಲೇ ಲಾಸ್ಟ್ ಟೈಮ್, ಕೆಲವು ಮಕ್ಕಳಿಗೆ ವಿತ್ ಕಾಸ್ಟ್ಯೂಮ್ ಇರುತ್ತೆ ಅಂತ. ನೋಡಿ ಇವರವೆಲ್ಲ ವಿತ್ ಕಾಸ್ಟ್ಯೂಮು. ಇದು ಆ್ಯಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರ್, ಅದಕ್ಕೆ ಆ ಹುಡುಗಿ ಕಲರ್ ಡ್ರೆಸ್ಸಲ್ಲಿ ಬಂದಿದೆ. ಇದು ಅಷ್ಟೇ ಪೊಲೀಸಿಂದು, ಪೊಲೀಸ್ ಸ್ಟೇಷನ್ ಬೇರೆ ಕೊಟ್ಟಿದ್ದರು ಮತ್ತು ಕಾಸ್ಟ್ಯೂಮ್ ಬೇರೆ ಇತ್ತು. ಹಾಸ್ಪಿಟಲ್ದು ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಇದೇ ಕಾಸ್ಟ್ಯೂಮ್ದು. ಇದು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದಕ್ಕೆ ಇದು ಒಂಥರ ಖುಷಿನೂ ಆಗೋಯಿತು, ಅಷ್ಟು ಚೆನ್ನಾಗಿ ಮಾಡಿದರು. ಆ್ಯಕ್ಚುಲಿ ಈ ಹುಡುಗಿದು ಟೀಚರ್ಸು, ಅದಕ್ಕಾಗಿ ಅವ್ರದ್ದು ಒಂದು ಬ್ಲ್ಯಾಕ್ ಬೋರ್ಡು ಮತ್ತು ವಿತ್ ಸ್ಯಾರಿ. ಇದು ಅಷ್ಟೇ ರೈತನ ಗೆಟಪ್ ಎಷ್ಟು ಚೆನ್ನಾಗಿದೆ ನೋಡಿ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಾವು ಮತ್ತೆ ವಾಪಸ್ ಹೋಗ್ಬೇಕಾದ್ರೂ ಅಷ್ಟೇ ಇದನ್ನೇ ನೋಡಿ. ಆಗ ಮಕ್ಕಳು ಜಾಸ್ತಿ ಇದ್ದರು ಅಂತ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಮತ್ತೆ ಬಂದುಬಿಟ್ಟು ನೀಟಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದನ್ನು ಟೀಚರ್ಸ್ ಕೂಡ ಅಷ್ಟೇ, ಟೀಚರ್ಸ್ಗಳಿಗೆ ತುಂಬ ಸರ್ಪ್ರೈಸಿಂಗಾಗಿದ್ದಿದ್ದು ಅಂದರೆ ಇದೇನೆ. ಇಲ್ಲಿ ಕೆಳಗೆ ಹೊರಗಡೆ ಕೂತಿದ್ದ ಮಕ್ಕಳದೆಲ್ಲ ಆಲ್ಮೋಸ್ಟ್ ಮುಗೀತು. ಇವೆಲ್ಲ ಟೀಚರ್ಸೇ ವರ್ಕ್ ಮಾಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಆ್ಯಕ್ಚುಲಿ ಇವರೆಲ್ಲ ಫ್ರಫ್ 1, ನಂತರ ಮೇಲ್ಗಡೆ ಫ್ರಫ್ 2 ಮತ್ತು ಫ್ರೀ ಫ್ರಫ್ ಮಕ್ಕಳಿದ್ದು. ಹಾಗಾಗ್ಬಿಟ್ಟು ಅವ್ರು ನೋಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ಇದು ಅಷ್ಟೇ, ಪ್ರತಿ ಮಕ್ಕಳು ಫೋಟೋನು ಅಷ್ಟೇ ಒಂದು ಮಗುನೂ ಬಿಡ್ದಂಗೆ ಎಲ್ಲ ಮಕ್ಕಳನ್ನು ಕವರ್ ಮಾಡಿಬಿಟ್ಟು ಫೋಟೋಸ್ ಎಲ್ಲನೂ ಹ್ಯಾಂಗ್ ಮಾಡಿಬಿಟ್ಟು ಲೈಟಿಂಗ್ಸ್ ಬಿಟ್ಟಿದ್ರು. ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಂದರೆ ಇದು ಆಫೀಸು, ಹಾಗಾಗ್ಬಿಟ್ಟು ಅಲ್ಲಿ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಆಗಿತ್ತು. ನಾವೇನೇ ಒಂದು ಮಗು ಕರ್ಕೊಬರಕ್ಕೆ ಹೋದ್ರೂ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಿದ್ರೆ ಸ್ವಲ್ಪ ಬೇಗ ಮಗು ಕರ್ಕೊಬರಕ್ಕೆ ಬರ್ತೀವಲ್ಲ, ಆಗ ವೆಯ್ಟ್ ಮಾಡಿದ್ರೆ ಅವರು ಕಳಿಸ್ಕೊಡ್ತಾರೆ. ಅಥವಾ ಸ್ಕೂಲ್ ಫೀಸ್ ಏನೇ ಕಟ್ಟೋದಾದರೂ ಇಲ್ಲೇ ನಾವು ಕಟ್ಟಬೇಕಾಗಿರುತ್ತೆ. ಆಫೀಸ್ ರೂಮ್ ಆಗಿರುತ್ತೆ ಇದು. ನಂತರ ಅದನ್ನೇ ಹುಡುಕ್ತಾ ಇದ್ವಿ ಎಲ್ಲಿದ್ದಾರೆ ಅಂತ. ನೇಸರ ಮಾತ್ರ ಸಿಕ್ಕಿದ್ಲು, ಲೋಕ್ಷದ್ ಮಾತ್ರ ಸಿಗಲಿಲ್ಲ. ಯಾಕಂದರೆ ಅದು ನೋಡ್ತಾ ಇದ್ವಿ, ಅದು ತುಂಬ ತೆಳು ದಾರ ಕಟ್ಟಿಬಿಟ್ಟಿದ್ರು. ಹಾಗಾಗ್ಬಿಟ್ಟು ಕಟ್ಕಿಟ್ ಆಗಿಬಿಟ್ರೆ ಕಷ್ಟ ಅಂತ ಕೆಲವೊಂದು ಹಂಗೆ ನೋಡ್ಕೊಬಿಟ್ಟು ಎಲ್ಲೋ ಒಳಗಡೆ ಇರುತ್ತೆ. ಯಾಕಂದರೆ ಎಲ್ಲ ಮಕ್ಕಳನ್ನು ಕವರ್ ಮಾಡಿರ್ತಾರೆ ಅವರು, ಯಾವ ಮಕ್ಕಳನ್ನು ಬಿಡಲ್ಲ. ಎಲ್ಲ ಪೇರೆಂಟ್ಸು ಅಮೌಂಟ್ ಕಟ್ಟಿರ್ತಾರಲ್ಲ. ಇದು ಮಾತ್ರ ಯಾವಾಗಲೂ ಇದೇ ಥರ ಇರುತ್ತೆ. ಅದು ಆಫೀಸು ಪ್ರಿನ್ಸಿಪಾಲ್ ರೂಮ್ ಆಗಿರುತ್ತೆ. ಇದು ಅಷ್ಟೇ, ಈ ಕ್ಲಾಸಿಗೆ ಹೋಗೋಣ ಫ್ರಫ್ 2ಗೆ ಅಂತ ಹೋಗ್ತಾಯಿದ್ವಿ. ಅಷ್ಟರಲ್ಲಿ ಅವರು ವೀಡಿಯೋ ಮಾಡ್ಕೊತಾಯಿದ್ರು. ನಂತರ ಫ್ರೀ ಫ್ರಫ್ ಕ್ಲಾಸಿಗೆ ಹೋಗ್ತಾ ಇದ್ವಿ. ಇದು ಅಷ್ಟೇ ಮಕ್ಕಳು. ಆ್ಯಕ್ಚುಲಿ ಇವರೆಲ್ಲ ಈ ವರ್ಷ ಸ್ಕೂಲಿಗೆ ಸೇರಿರೋದಲ್ವ, ಇನ್ನೂ 4 ವರ್ಷದ ಮಕ್ಕಳು, 4 ವರ್ಷವೂ ಆಗಿಲ್ಲ ಇವರಿಗೆ, 3 ವರ್ಷ. ಹಾಗಾಗ್ಬಿಟ್ಟು ಇವು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ನಂತರ ಇಲ್ಲಿಂದ ಸ್ಟಾರ್ಟು. ಇವನು ವರ್ಷ ಅಂತ, ಇವನು ನಮ್ಮೂರವನೇ ಅಲ್ವಾ. ಫಸ್ಟ್ ಅವನನ್ನೇ ನೋಡ್ಕೊಂಡು ಬರೋಣ, ಅವನು ಎಲ್ಲೂ ಕಾಣಿಸ್ಲಿಲ್ಲ ಅಂತ ಅವನು ನೋಡ್ಕೊಂಡು, ನಂತರ ಎಲ್ಲ ಮಕ್ಕಳನ್ನು ನೋಡ್ಕೊಂಡು ಬರೋಣ ಅಂತ ನೋಡ್ತಾ ಇದ್ವಿ. ಚೆನ್ನಾಗಿ ಮಾಡಿತ್ತು. ಆ್ಯಕ್ಚುಲಿ ಇವಳು ಪುಣ್ಯ, ಶಂಗಿ ಅಂತ ಕರಿತೀವಿ. ಎಷ್ಟು ಚೆನ್ನಾಗಿ ಮಾಡಿದರು ಅಂದ್ರೆ ಅವರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಇವರು ಅಷ್ಟೇ ರಶ್ಮಿ ಮ್ಯಾಮ್ ಅಂತ ಇದ್ದಾರೆ ಆಫೀಸ್ ರೂಮಲ್ಲಿ, ಅವ್ರ ಮಗಳಂತೆ. ಹಾಗಾಗ್ಬಿಟ್ಟು ಆ ಮಗದು ನೋಡ್ತಾ ಇದ್ವಿ. ಅವ್ರ ಅಮ್ಮನೇ ಮಾಡಿಕೊಟ್ಟಿದ್ದು. ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ಅವ್ರ ಅಮ್ಮ ಟೀಚರ್ಸ್ ಅಲ್ವಾ, ಇನ್ನು ಹೇಳ್ಬೇಕಾ, ಟೀಚರ್ಸ್ ಮಕ್ಕಳದು ಚೆನ್ನಾಗೇ ಇರುತ್ತೆ ಯಾವಾಗಲೂ ಅಷ್ಟೇ. ಅದಕ್ಕೆ ಅದು ನೋಡ್ಕೊಂಡು ಇವೆಲ್ಲ ನೋಡ್ತಾ ಇದ್ವಿ. ನಂತರ ನಮ್ಮ ಧ್ರುವ ಸಿಗ್ತಾ ನೋಡಿ, ಅವ್ನ ಸ್ಮೈಲಿಗೆ ಖುಷಿಯಾಗೋಗುತ್ತೆ. ಅವನೇನೋ ಒಂಥರ ಕ್ಯೂಟ್, ಅವ್ನು ಎಲ್ಲೇ ಸಿಗಲಿ ಅಕ್ಕ ಅಂತ ಸ್ಮೈಲ್ ಮಾಡ್ತಾನೆ, ತುಂಬ ಖುಷಿಯಾಗೋಗುತ್ತೆ. ನಂತರ ಇದು ಅಷ್ಟೇ, ಆ್ಯಕ್ಚುಲಿ ಇದು ಮುಸ್ಲಿಮ್ಸ್ ಹುಡುಗಿ. ಈಗ ಚೆನ್ನಾಗಿ ಮಾಡಿದರು. ಎಷ್ಟು ಚೆನ್ನಾಗಿ ಮಾಡಿದ್ದು ಅಂದರೆ ಅವ್ರದ್ದು ಇದ್ರ ತಕ್ಕನಾಗಿ ಕೊಟ್ಟಿದ್ದು. ಮಸೀದಿ ಇರುತ್ತಲ್ಲ, ಮಸೀದಿ ಮಾಡೋಕ್ಕೆ ಕೊಟ್ಟಿದ್ರಂತೆ. ಅದು ಅಷ್ಟೇ ರಿಯಲ್ ಮಸೀದಿ ಥರನೇ ಇತ್ತು, ಚೆನ್ನಾಗಿ ಮಾಡಿತ್ತು. ನಂತರ ಇವು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ, ಪಾಪ ಈ ಮಕ್ಕಳಿಗೂ ಅಷ್ಟೇ ಜಾಸ್ತಿ ವರ್ಕ್ ಇದ್ದಿದ್ದೇ ಇವರಿಗೆ. ಆದ್ರೂ ಅವ್ರ ಪೇರೆಂಟ್ಸ್ ಎಲ್ಲ ಕೂತ್ಕೊಂಡು, ಈ ಮಕ್ಕಳಿಗೆಲ್ಲ ಮಾಡೋಕ್ಕಾಗಲ್ಲ, ಪೇರೆಂಟ್ಸ್ ಎಲ್ಲ ಕೂತ್ಕೊಂಡು ನೋಡಿ ಲೈಟಿಂಗ್ಸ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡಿದರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು ನೋಡಿ. ಆದ್ರೂ ಮಕ್ಕಳುಗಳು ಕಿತ್ತಾಕೋದಲ್ಲಿ ಇರೋದೆಲ್ಲ ಕಿತ್ತು ಕೈಗೆ ಇಟ್ಕೊತಾಯಿದ್ರು.
ಇನ್ನು ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗಂತೂ ಈ ಕ್ಲಾಸಿಗೆ ಬಂದ ತಕ್ಷಣ ಇನ್ನೂ ಒಂಥರ ಖುಷಿನೂ ಆಯಿತು, ಚೆನ್ನಾಗೂ ಮಾಡಿದರು. ಇವರಿಬ್ರದ್ದು ಮಾತ್ರ ಒಂದು ಅರ್ತು ಇವಳದು ಸ್ಟಾರ್ಸ್ ಅಲ್ವ, ಹಾಗಾಗಿ ಇವರಿಬ್ಬರು ಸಪ್ರೇಟ್ ಕೂರಿಸ್ಬಿಟ್ಟಿದ್ರು. ನಂತರ ಮಕ್ಕಳೆಲ್ಲ ವಿಸಿಟಿಂಗ್ ಬರ್ತಿದ್ದಿದ್ದ ಕಾರಣ ಸ್ವಲ್ಪ ರಶ್ ಆಗ್ತಿತ್ತು ಕ್ಲಾಸ್, ಹಾಗಾಗ್ಬಿಟ್ಟು ಹಾಗೆ ಸಿಂಪಲ್ಲಾಗಿ ವೀಡಿಯೋ ಮಾಡ್ಕೊಂಡು ನಂತರ ನೆಕ್ಸ್ಟ್ ಕ್ಲಾಸಿಗೆ ಹೋದ್ವಿ. ಆ್ಯಕ್ಚುಲಿ ಇವರು ಫ್ರಫ್ 2 ಮಕ್ಕಳಾಗಿರ್ತಾರೆ, ಅಂದರೆ UKG ಆಗಿರ್ತಾರೆ. ಫಸ್ಟ್ LKG ಮಕ್ಕಳನ್ನ ಫ್ರಫ್ 1 ಅಂತಾರೆ, ಬೇಬಿ ಸೆಟ್ಟಿಂಗ್ ಮಕ್ಕಳನ್ನ ಫ್ರಫ್ ಅಂತಾರೆ ಇಲ್ಲಿ ಸ್ಕೂಲಲ್ಲಿ. ಹಾಗಾಗಿ ಇವರು ಫ್ರಫ್ 2 ಮಕ್ಕಳಾಗಿರ್ತಾರೆ. ಇದು ಅಷ್ಟೇ ಏನೋ ಒಂಥರ ಅಟ್ರ್ಯಾಕ್ಟಿವ್ ಆಗಿತ್ತು. ಆ್ಯಕ್ಚುಲಿ ಸ್ಕೂಲಲ್ಲೇ ಹೇಳ್ಬಿಡ್ತಾರೆ ಹೇಗೆ ಮಾಡಿ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ಡೆಕೋರೇಷನ್ ಮಾಡಿಬಿಟ್ಟು ಮಾಡಿ ಅಂತ ಹೇಳ್ತಾರೆ. ನಂತರ ಇದು ಅಷ್ಟೇ ಮೌಂಟೇನ್ ಇದು ಎಲ್ಲ ಚೆನ್ನಾಗಿ ಮಾಡಿದರು. ಇವ್ರ ಅಮ್ಮನೂ ಅಷ್ಟೇ, ಇವ್ರ ಅಮ್ಮ ಮಾಡಬೇಕಾದ್ರೆ ಇಲ್ಲೇ ನಮ್ಮ ಅಂಗಡಿ ಪಕ್ಕನೇ ಅಲ್ವಾ, ಯುಕ್ತ ಅದನ್ನೇ ಕರೆದ್ಬಿಟ್ಟು ಹೇಳ್ತಾ ಇದ್ಲು, ಆಂಟಿ ಬನ್ನಿ ಇಲ್ಲಿ ಮ್ಯಾಚ್ ಬಾಕ್ಸ್ ತಂದಿದ್ದೆ, ಅದೆಲ್ಲೋ ಬಿದ್ದೋಗ್ಬಿಟ್ಟಿದೆ, ಕಚ್ಚಿದ್ರೆ ಇಲ್ಲೆಲ್ಲ ಇದ್ರ ಥರ ಬರುತ್ತೆ, ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಪಾಪ ಆ ಮಗು ಕೇಳ್ತು, ನಾನು ತರ್ಕೊಡೋದು ಮರ್ತೋಗ್ಬಿಟ್ಟೆ. ನಂತರ ಅಲ್ಲಿ ಮಕ್ಕಳು ಪೇರೆಂಟ್ಸ್ ಎಲ್ಲ ಬರ್ತಾಯಿದ್ರಲ್ಲ, ಹಾಗಾಗಿಬಿಟ್ಟು. ಇದು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದು ಕೆಲವು ಮಕ್ಕಳು. ಅದು ಎಲ್ಲೆಲ್ಲಿ ಹುಡುಕಿದಾರೋ ಗೊತ್ತಿಲ್ಲ, ಮಾತ್ರ ನಾನು ಎಷ್ಟು ಹುಡುಕ್ತೆ ಅಂದರೆ ನಂಗೆ ಸಿಗಲೇ ಇಲ್ಲ. ಇದು ನೋಡಿ, ಇದು ಸಖತ್ ಚೆನ್ನಾಗಿತ್ತು ಮಾತ್ರ. ಇದೂ ಅಷ್ಟೇ ತುಂಬ ಅಂದರೆ ತುಂಬ. ಇವರಮ್ಮ ನೋಡಿ ಫುಲ್ ಡ್ರೈ ಫ್ರೂಟ್ಸಲ್ಲೇ ಅವರು ಬಾಡಿದೆಲ್ಲ ಎಷ್ಟು ನೀಟಾಗಿ ತೋರಿಸಿದ್ದಾರೆ ಅಂದರೆ, ನಾನು ಮಾತ್ರ ಹುಡ್ಕೋದಕ್ಕೆ ಎಷ್ಟು ಟ್ರೈ ಮಾಡಿದೆ, ಅದೆಲ್ಲೂ ಸಿಗದೆ ಇದ್ದಿದ್ದಕ್ಕೆ ನಂತರ ಪ್ರಿಂಟೌಟ್ ತೆಕ್ಕೊಟ್ಟು ನಾನು ನನ್ನ ಮಗಳದು ಪ್ರಾಜೆಕ್ಟ್ ವರ್ಕ್ ಮಾಡಿಸಿದ್ದು. ಇದು ಅಷ್ಟೇ ಚೆನ್ನಾಗಿತ್ತು. ಕ್ಲಾಸ್ ರೂಮಲ್ಲಿ ಒಂದಕ್ಕಿಂತ ಒಂದು ಮಕ್ಕಳು ಚೆನ್ನಾಗಿ ಮಾಡ್ತಾಯಿದ್ರು. ಕೆಲವರಿಗೇನು ಅಂದರೆ ಅದು ಆ ಟಾಪಿಕ್ ಬಗ್ಗೆ ಹೇಳಬೇಕಾಗಿರುತ್ತೆ. ಜಾಸ್ತಿ ಏನು ಮಾಡಿದರು ಅಂದರೆ ಪ್ರಿಂಟೌಟ್ ತೆಕ್ಕೊಂಡು ಕಟ್ ಮಾಡೋ ಅನಿಸಿದ್ದು ಜಾಸ್ತಿ. ಇನ್ನು ಕೆಲವರು ತಂದುಬಿಟ್ಟು ಅದು ಎಲ್ಲಿ ಹುಡುಕಿದ್ರೋ ಗೊತ್ತಿಲ್ಲ, ನನಗೆ ಮಾತ್ರ ಹುಡುಕಿನೇ ಅರ್ಧ ಸುಸ್ತಾಗೋಯ್ತು. ಮಾತ್ರ ಪೇರೆಂಟ್ಸ್ಗಳಿಗೆ ಈ ವಿಷಯದಲ್ಲಿ ಗ್ರೇಟೇ ಬಿಡಿ. ನಮ್ಮ ಈ ಸ್ಕೂಲಲ್ಲಿ ಜಾಸ್ತಿ ಮಕ್ಕಳಿಗೆ ಓದೋದಕ್ಕಿಂತ ಜಾಸ್ತಿ ಆ್ಯಕ್ಟಿವಿಟೀಸ್ ಇರುತ್ತೆ. ಈಗಲೇ ಆದರೂ ತುಂಬ ಓದೋದು ಅನ್ನೋ ಪ್ರೆಸರ್ಗಿಂತ ಈ ಥರ ಆ್ಯಕ್ಟಿವಿಟೀಸ್ ಮಾಡಿಸಿದ್ರೆ ಅವರಿಗೂ ಸ್ವಲ್ಪ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಡ್ಯಾನ್ಸು ಪ್ರೋಗ್ರಾಮ್ಸು ಅದು ಇದು ಹೊರಗಡೆ ಕರ್ಕೋಗೋದು ಇದೇ ಜಾಸ್ತಿ ಆಗೋಗ್ಬಿಡುತ್ತೆ ಸ್ಕೂಲಲ್ಲಿ. ಓದಿಸಲ್ಲ ಅಂತ ನಾನು ಹೇಳಲ್ಲ, ಓದಿಸೋದು ಅಷ್ಟೇ, ಅದು ಹೇಗೆ ತುಂಬ್ತಾರೋ ಗೊತ್ತಿಲ್ಲ, ಅದೂ ಇರುತ್ತೆ. ಅದ್ರ ಜೊತೆಗೆ ಆ್ಯಕ್ಟಿವಿಟೀಸು ಜಾಸ್ತಿ ಇರುತ್ತೆ. ಯಾಕಂದರೆ ಇವಾಗಲೇ ಮುಂದೆಯಿಂದ ಓದೋದು ಇದ್ದಿದ್ದೇನೆ, ಇವಾಗ ಇವ್ರದ್ದು ಆಟ ಆಡೋ ವಯಸ್ಸಲ್ವ, ಹಾಗಾಗಿಬಿಟ್ಟು ಎಲ್ಲ ಥರನೂ ಇರಲಿ ಅಂತ. ಕ್ಲಾಸ್ ರೂಮು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ಕ್ಲಾಸ್ ರೂಮ್ ನೋಡೋಕ್ಕೆ ಹೋಗಿದ್ವಿ ನಾವು. ನಮಗೆ ಪೇರೆಂಟ್ಸ್ ಮೀಟಿಂಗಲ್ಲಿ ಮಾತ್ರ ಕ್ಲಾಸ್ ರೂಮ್ ನೋಡೋಕ್ಕೆ ಅಲೋ ಇರುತ್ತೆ, ಅದು ನಮ್ಮ ಮಕ್ಕಳು ಕ್ಲಾಸ್ ಮಾತ್ರ. ಈ ಥರ ಇದು ಸೈನ್ಸ್ ಎಕ್ಸ್ಪೋದಲ್ಲಿ ಎಲ್ಲ ಕ್ಲಾಸಿಗೂ ಹೋಗ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡ್ಕೋಬೋದು. ಇವೆಲ್ಲ ನೋಡಿ ಟೀಚರ್ಸ್ಗಳು ರೆಗ್ಯುಲರಾಗಿ ಕ್ಲಾಸ್ ರೂಮ್ಸ್ ಎಲ್ಲ ಹೀಗೆ ಇರುತ್ತೆ. ಹಾಗಾಗಿಬಿಟ್ಟು ಈ ಕ್ಲಾಸಲ್ಲಿ ಪೂರ್ತಿ ಇದು ನನಗೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಏನೋ ಒಂಥರ ಚೆನ್ನಾಗಿತ್ತದು. ಹಾಗಾಗಿಬಿಟ್ಟು ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಫೈನಲ್ಲಾಗಿ ಆ ಕ್ಲಾಸಿಂದ ನೆಕ್ಸ್ಟ್ ಇನ್ನೊಂದು ಕ್ಲಾಸಿಗೆ ಹೋಗ್ತಾಯಿದ್ವಿ. ಮಕ್ಕಳು ತುಂಬ ಜಾಸ್ತಿ ಇದ್ದಿದ್ದ ಕಾರಣ ನಂತರ ಅಲ್ಲೇ ಸಿಂಪಲಾಗಿ ನೋಡ್ಕೊಂಡು ಸಾಕು ಇಷ್ಟೇ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನಂತರ ಇನ್ನೊಂದು ಕೆಲವು ಮಕ್ಕಳದು ನಾವು ಕೆಳಗಡೆ ನೋಡೋಕ್ಕಾಗಲಿಲ್ಲ, ಇನ್ನೊಂದು ಸ್ವಲ್ಪ ಜನದ್ದು ಅವ್ರು ನೋಡೋಣ ಅಂತ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಅವಳು ನನ್ನ ಫ್ರೆಂಡ್ ಮಗಳಾಗಿರೋದ್ರಿಂದ ಅವಳನ್ನು ಮಾತಾಡಿಸ್ಕೊಂಡು ನಂತರ ಎಲ್ಲ ಮಕ್ಕಳು ಹೆಂಗೆ ಮಾಡಿದ್ದಾರೆ ಏನು ಟಾಪಿಕ್ ಅಂತ ಕೇಳ್ಕೊಂಡು ನನ್ನ ಮಗಳಿಗೆ ಬಾಯ್ ಮಾಡಿಬಿಟ್ಟು ನಂತರ ಈ ಕಡೆಗೆ ಬಂದ್ವಿ ನಾವು. ಇದೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಅಂದರೆ ನನ್ನ ಮಗಳು ಸ್ಕೂಲಲ್ಲಿ ಅಂದರೆ ಇವ್ರಿಗೆ ಏನು ಮಾಡಿದ್ದಾರೆ ಅಂದರೆ 20 ಮಕ್ಕಳು ಒಂದೊಂದು ಟೀಚರ್ಸ್ಗೆ 20 ಮಕ್ಕಳು ಅಂತ ಒಂದೊಂದು ಸೆಕ್ಷನ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿಬಿಟ್ಟು ಕೆಲವು ಮಕ್ಕಳು ನನ್ನ ಮಗಳು ಕ್ಲಾಸ್ಮೇಟ್ಸ್ ಆಗಿರ್ತಾರೆ, ಇವಳು ಕೂಡ ನನ್ನ ಮಗಳು ಕ್ಲಾಸ್ ಇವನು. ಹಾಗಾಗಿ ನೋಡ್ಕೊಂಡು ಅವರು ಮಾತಾಡಿಸ್ಕೊಂಡು ಹೋಗ್ತಿದ್ವಿ. ಆ್ಯಕ್ಚುಲಿ ಅವರು ಟ್ವಿನ್ಸ್ ಬೇಬಿ ಆಗಿರ್ತಾರೆ. ಅವ್ರ ಅಮ್ಮನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ನಾನು ಕೇಳ್ತಾ ಇದ್ದೆ ನಿಮ್ಮ ಸಿಸ್ಟರ್ ಎಲ್ಲಿ ಅಂತ, ಅವಳು ಹೇಳ್ತಿದ್ಲು ಅವಳು ಆ ಕಡೆ ಇದ್ದಾರೆ ಅಂತ. ಅಲ್ಲಿ ಇದು ನಮ್ಮೂರು ಫ್ರೂಟ್ಸ್ ಇದೆಯಲ್ಲ, ಇದು ನಮ್ಮೂರು ಹುಡುಗನೇ, ಅದು ಕೂಡ ತುಂಬ ಚೆನ್ನಾಗಿ ಮಾಡಿತ್ತು. ಅದನ್ನು ನೋಡ್ಕೊಂಡು ನೆಕ್ಸ್ಟು ನೋಡ್ತಾನೇ ಇದ್ದೀವಿ. ಆ್ಯಕ್ಚುಲಿ ನಮಗೆ ಅದು ಬೋರೇ ಹೊಡಿತಾ ಇರಲಿಲ್ಲ. ಅದು ಎಷ್ಟೊತ್ತು ನೋಡಿದ್ದೀವಿ ಅಂದರೆ 1 ಅವರ್ಗಿಂತನೂ ಜಾಸ್ತಿನೇ ನೋಡಿದ್ದೀವಿ ನಾವು. ಫುಲ್ ಎಲ್ಲ ಮಕ್ಕಳನ್ನು ನೋಡ್ಕೊಂಡು ಕವರ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಇದು ಅಷ್ಟೇ ನೋಡಿ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಫ್ಲವರ್ದಂತೂ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗೋಯಿತು. ಅದು ಎಷ್ಟು ಪೇಷನ್ಸಿಂದ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಆ್ಯಕ್ಚುಲಿ ಅದು ಕೀಳೋಕ್ಕೂ ಆಗೋಲ್ಲ. ನಾವು ಟ್ರೈ ಮಾಡಿ ನೋಡ್ತಿದ್ವಿ. ಅವ್ರ ಅಮ್ಮ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾರು ಮಾಡಿಕೊಟ್ಟಿದ್ದು ಅಂತಲೂ ಕೇಳಿದ್ವಿ. ಇಲ್ಲ ನಮ್ಮಮ್ಮ ಮಾಡಿದ್ದು ಅಂದರು.
ಹಾಗಾಗಿ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಅದು ಐಡಿಯಾನೂ ಇರಲಿಲ್ಲ ನಮಗೂ ಕೂಡ. ನೆಕ್ಸ್ಟು ನಮ್ಮ ಮಕ್ಳಿಗೆ ಏನಾದರೂ ಟಾಪಿಕ್ ಬಂದರೆ ಇದು ಎಲ್ಪ್ ಆಗ್ಬೋದು ಅಂತಲೂ ವೀಡಿಯೋ ಮಾಡ್ಕೋತಾ ಇದ್ವಿ. ನಂತರ ಎಲ್ಲಾರ್ದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿಗೆ ಬಂದಿದ್ದಕ್ಕೂ ಖುಷಿ ಆಯಿತು. 1 ಅವರ್ ಹೇಗೋ ಕಳೆದಿದ್ದೇ ಗೊತ್ತಾಗಲಿಲ್ಲ ನಮಗೆ. ಮಕ್ಳಿಗಿಂತ ಮಾತಾಡಿಸ್ಕೊಂಡು ಹೋಗ್ತಾ ಇದ್ವಿ. ಅಷ್ಟರಲ್ಲಿ ನೋಡಿ ನಮ್ಮ ಯಾಮಿನಿ ಅಕ್ಕ ಅವರು ಬಂದರು. ಅವರು ಮೆಡಿಕಲಲ್ಲಿ ಇದ್ರಲ್ಲ. ನಂತರ ನಾವು ಮುಂಚೆನೇ ಬಂದಿದ್ವಿ. ಅವ್ರು ಸ್ವಲ್ಪ ಲೇಟ್ ಆಯಿತು ಬರೋದು. ಅದಕ್ಕೆ ನಾವೆಲ್ಲ ನೋಡ್ಕೊಂಡು ನೋಡಿ ಫೈನಲ್ ಲುಕ್ಕು ಹೇಗಿದೆ ಅಂತ ನೋಡ್ಕೊಂಡು ನಂತರ ನಾವು ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ ಅಂತ